ಇವಾಗ ತಾನೇ ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿ ನೋಡ್ಕೊಂಡ್ ಬಂದೆ. ಸಿ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ. ಸಿ ಫಸ್ಟ್ ಆಫ್ ಆಲ್ ಹುಡುಗಿರ್ ಬಗ್ಗೆ ಹೇಳ್ಬೇಕಂದ್ರೆ, ಹುಡುಗಿರು ಬೆಟರ್ ಲೈಫ್ಗೋಸ್ಕರ ಇನ್ನೊಬ್ಬರನ್ನ ಚೂಸ್ ಮಾಡ್ತಾರೆ. ಸೊ ಚೂಸ್ ಮಾಡಕ್ಕೂ ಮುಂಚೆ ಹುಡುಗರು ನಿಮ್ಮನ್ನ ಎಷ್ಟು ಹಚ್ಕೊಂಡಿರ್ತಾರೆ. ಸಿ ಅವ್ರ ಏನೇ ಕೊಡ್ಸಿದ್ರು ನೀವೇನೇ ಕೊಡ್ಸಿದ್ರು ಅದ್ ಮ್ಯಾಟ್ರ್ ಆಗಲ್ಲ. ಒಂದ್ ಹುಡುಗ ನಿಮ್ಮನ್ನ ಎಷ್ಟು ಇಷ್ಟ ಪಟ್ಟಿರ್ತಾರೆ, ನಿಮ್ಗೆ ಏನ್ ಟೈಮ್ ಕೊಟ್ಟಿರ್ತಾರೆ ಫ್ಯಾಮಿಲಿ ಬಿಟ್ಟು, ಅದನ್ನ ಥಿಂಕ್ ಮಾಡಿ ಹುಡುಗಿರು. ಅಂಡ್ ಬಾಯ್ಸ್ ಹೇಳ್ಬೇಕಂದ್ರೆ ಈ ಜನರೇಷನ್ ಅಲ್ಲಿ ಬಾಯ್ಸ್ ಬ್ರೇಕಪ್ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಹುಡುಗಿರ್ನ ಬಿಚ್ ಅನ್ನೋದು, ಇನ್ನೊಂದ್ ಅನ್ನೋದು, ಮತ್ತೊಂದ್ ಅನ್ನೋದು, ಅವ್ರನ್ನ ಸಾಯಿಸೋದು, ಲೈಕ್ ಚಿತ್ರ ಹಿಂಸೆ ಮಾಡ್ತಿರ್ತಾರೆ. ದಯವಿಟ್ಟು ಅಂತ ಹುಡುಗರು ಬಂದು ಇಂತ ಒಂದು ಮೂವಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ರಿಚ್ ಹುಡುಗಿರ್ನ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ. ಸೊ ಓವರ್ ಆಲ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನನ್ನ ಫ್ರೆಂಡ್ ನಿಶು ಸರು ಪಾತ್ರ ಮಾಡಿದಾಳೆ, ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾಳೆ. ಸೊ ನಿಮ್ಮ ಹತ್ರ ಇರುವಂತಹ ಥಿಯೇಟರ್ಗೆ ಹೋಗಿ ಈ ಒಂದು ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿನ ನೋಡಿ ಹಾರೈಸಿ. ಥ್ಯಾಂಕ್ ಯು. ಹಂಗೆ ನಮ್ಗೊಂದ್ ಸ್ವಲ್ಪ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ಫಾಲೋ ಮಾಡಿ. ನಿಜ, ಆಕ್ಚುಲಿ ನಾನು ಮದ್ವೆ ಆಗ್ತಾ ಇದ್ದೀನಿ. 2025 ನನ್ನ ಮದ್ವೆ. ಸೊ ಸಾರಿ, ಅದೆಲ್ಲ ಹೇಳಕ್ ಆಗಲ್ಲ. ಸದ್ಯದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹುಡುಗ ಯಾರು ಏನು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.